ಭೀಕರ ಭೂಕಂಪನ, ಸುನಾಮಿ ಎಚ್ಚರಿಕೆ. ಸಮುದ್ರದಿಂದ ಅಪ್ಪಳಿಸಲಿವೆ ಅಲೆಗಳು. ದಿನ ಕಳೆದಂತೆ ಪ್ರಾಕೃತಿಕ ವಿಕೋಪಗಳು ಹೆಚ್ಚಾಗ್ತಾ ಇವೆ. ವಾಯುಭಾರ ಕುಸಿತ, ಭೀಕರ ಮಳೆ, ಭೂಕಂಪನ, ಪ್ರವಾಹ ಹೀಗೆ ಒಂದಿಲ್ಲೊಂದು ಅನಾಹುತಗಳು ಸೃಷ್ಟಿಯಾಗ್ತಾ ಇದ್ದು ಜನರು ಕಷ್ಟದ ಬದುಕನ್ನ ಸಾಗಿಸ್ತಾ ಇದ್ದಾರೆ. ಈಗಾಗಲೇ ಮಳೆ ಹೊಡೆತಕ್ಕೆ ದೇಶದ ಅನೇಕ ಕಡೆ ಜನರು ಮನೆ ಮಠ ಕಳೆದುಕೊಂಡು ಬೀದಿಗೆ ಬಿದ್ದಿದ್ದಾರೆ. ಇಂತಹ ಸಂಕಷ್ಟದ ಸಮಯದಲ್ಲಿ ಮತ್ತೊಂದು ಅನಾಹುತ ಸಂಭವಿಸಲಿದೆ ಅಂತ ಅಮೆರಿಕ ಭೂ ವೈಜ್ಞಾನಿಕ ಸಮೀಕ್ಷಾ ಕೇಂದ್ರ ಹೇಳಿದ್ದು ಭೀಕರ ಸುನಾಮಿಯಾಗುವ ಮುನ್ಸೂಚನೆಯನ್ನ ನೀಡಿದೆ. ಹೌದು, ದ್ವೀಪ ರಾಷ್ಟ್ರ ವ್ಯಾನುವಾಟುವಿನ ರಾಜಧಾನಿ ಪೋರ್ಟ್ ವಿಲ್ಲಾದ ದಕ್ಷಿಣ ಪೆಸಿಫಿಕ್ ಮಹಾಸಾಗರದ ತೀರದಲ್ಲಿ ಮಂಗಳವಾರ 7.4 ತೀವ್ರತೆಯ ಭೂಕಂಪ ಸಂಭವಿಸಿದೆ. ಸಮುದ್ರದ 10 ಕಿಲೋಮೀಟರ್ ಆಳದಲ್ಲಿ ಕಂಪನದ ಕೇಂದ್ರ ಬಿಂದು ದಾಖಲಾಗಿದೆ ಅಂತ ಅಮೆರಿಕ ಭೂ ವೈಜ್ಞಾನಿಕ ಸಮೀಕ್ಷಾ ಕೇಂದ್ರ ತಿಳಿಸಿದೆ. ರಾಜಧಾನಿ ಪೋರ್ಟ್ ವಿಲ್ಲಾದಲ್ಲಿ ವಿದೇಶಿ ರಾಯಭಾರ ಸಿಬ್ಬಂದಿಗೆ ಆತಿಥ್ಯ ವಹಿಸುವ ಕಟ್ಟಡದ ಕಿಟಕಿಗಳು ಮುರಿದಿರುವುದು ಮತ್ತು ಕಾಂಕ್ರೀಟ್ ಕಂಬಗಳು ಕುಸಿದಿರುವುದು ಕಂಡುಬಂದಿದೆ. ಅಲ್ಲದೆ ಭೂಕಂಪನದ ನಂತರ ವ್ಯಾನುವಾಟು ಸರ್ಕಾರಿ ವೆಬ್ಸೈಟ್ಗಳು ಕೂಡ ಸ್ಥಗಿತಗೊಂಡಿವೆ. 3,30,000 ಜನರ ಜೀವಕ್ಕೆ ಕಂಟಕ. ವ್ಯಾನುವಾಟು ದೇಶ ಸಣ್ಣ ಪುಟ್ಟ ದ್ವೀಪಗಳಿಂದ ರಚನೆಯಾಗಿದ್ದು ಈ ದೇಶದ ಪೋರ್ಟ್ ವಿಲ್ಲಾ ಪ್ರದೇಶದಲ್ಲಿ ಭೂಕಂಪನ ಸಂಭವಿಸಿದ ನಂತರ ಭೀಕರ ಸುನಾಮಿಯ ಎಚ್ಚರಿಕೆಯನ್ನ ನೀಡಲಾಗಿದೆ. ಈ ರೀತಿ ಸುನಾಮಿ ಎಚ್ಚರಿಕೆ ಸಿಗ್ತಾ ಇದ್ದಂತೆ ಅಲ್ಲಿನ ಜನರು ಕೂಡ ಬೆಚ್ಚಿ ಬಿದ್ದಿದ್ದಾರೆ. ಅಲ್ಲದೆ ಯಾವುದೇ ತುರ್ತು ಪರಿಸ್ಥಿತಿ ಎದುರಿಸಲು ದೇಶ ಸಜ್ಜಾಗಿರುವಂತೆ ಸರ್ಕಾರ ಕೂಡ ಕರೆ ನೀಡಿದೆ. ವ್ಯಾನುವಾಟು ದೇಶದ ಪೋರ್ಟ್ ವಿಲ್ಲಾ ನಗರವು ಈ ದೇಶದ ಅತಿ ದೊಡ್ಡ ಸಿಟಿಯಾಗಿದ್ದು ಇದೀಗ ಅಮೆರಿಕದ ಭೂಗರ್ಭಶಾಸ್ತ್ರ ಇಲಾಖೆ ಸ್ಫೋಟಕ ವಿಚಾರವನ್ನ ತಿಳಿಸಿದೆ. ಅದು ಏನು ಅಂದ್ರೆ 7.4 ತೀವ್ರತೆ ಭೂಕಂಪನ ಕಾರಣಕ್ಕೆ ದೊಡ್ಡ ಸುನಾಮಿ ಏಳುವ ಎಚ್ಚರಿಕೆಯನ್ನ ನೀಡಿದೆ. ಒಟ್ಟು 80 ಸಣ್ಣ ಪುಟ್ಟ ದ್ವೀಪಗಳನ್ನು ಹೊಂದಿರುವ ವ್ಯಾನುವಾಟು ದೇಶದಲ್ಲಿ 3,30,000 ಜನರು ವಾಸವನ್ನ ಮಾಡ್ತಿದ್ದಾರೆ. ಹೀಗಿದ್ದಾಗ ಈ ದೇಶದಲ್ಲಿ ಇರುವ ಅಮೆರಿಕದ ರಾಯಭಾರ ಕಚೇರಿ ಸಮೇತ ಹಲವು ಕಟ್ಟಡಗಳಿಗೆ ಹಾನಿಯಾಗಿ ಭೂಕಂಪನ ಕಾರಣಕ್ಕೆ ಘೋರ ದುರಂತವು ಸಂಭವಿಸಿದ್ದು ಸುನಾಮಿ ವಾರ್ನಿಂಗ್ ಕಾರಣಕ್ಕೆ ಹೈ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ಸಮುದ್ರದ ಆಳದಲ್ಲಿ ಭೂಮಿ ಕಂಪಿಸಿದರೆ ಅದರ ತೀವ್ರತೆಗೆ ಅಲೆಗಳು ಒಮ್ಮೆಲೆ ಅಪ್ಪಳಿಸಲಿವೆ. ಇದರ ಪರಿಣಾಮ ಭಾರಿ ದೊಡ್ಡ ಪ್ರಮಾಣದಲ್ಲಿ ನೀರು ನೇರವಾಗಿ ಸಮುದ್ರ ಅಥವಾ ಸಾಗರದ ದಡಕ್ಕೆ ಅಪ್ಪಳಿಸುತ್ತೆ. ಈ ರೀತಿಯಾಗಿ ದಡಕ್ಕೆ ಅಪ್ಪಳಿಸುವ ಸಮುದ್ರದ ಅಲೆಗಳು ಘೋರ ವಿನಾಶವನ್ನ ಸೃಷ್ಟಿ ಮಾಡುತ್ತವೆ. ಇದೀಗ 7.4 ತೀವ್ರತೆ ಭೂಕಂಪನಕ್ಕೆ ಭೀಕರ ಸುನಾಮಿಯ ಎಚ್ಚರಿಕೆಯನ್ನ ನೀಡಿದ್ದು ಜನರು ಭಯಭೀತರಾಗಿದ್ದಾರೆ. ಒಟ್ಟಿನಲ್ಲಿ ಜಗತ್ತಿನಲ್ಲಿ ಸಂಭವಿಸುತ್ತಿರುವ ಪ್ರಾಕೃತಿಕ ವಿಕೋಪಗಳಿಂದ ಜನರು ತತ್ತರಿಸಿ ಹೋಗಿದ್ದಾರೆ. ಈ ಹಿಂದೆ ಭಾರತದಲ್ಲಿ ಫೆಂಗಲ್ ಚಂಡಮಾರುತ ನರಕ ದರ್ಶನವನ್ನ ಮಾಡಿತ್ತು. ತಮಿಳುನಾಡು, ಪುದುಚೇರಿ ಸೇರಿದಂತೆ ಹಲವೆಡೆ ಜಲ ಪ್ರಳಯವನ್ನ ಸೃಷ್ಟಿಸಿತ್ತು. ಫೆಂಗಲ್ ಸೈಕ್ಲೋನ್ ಹೊಡೆತವನ್ನ ಸುಧಾರಿಸಿಕೊಳ್ಳುವಷ್ಟರಲ್ಲಿ ಮತ್ತೊಂದು ಸೈಕ್ಲೋನ್ ಬರುವ ಮುನ್ಸೂಚನೆಯನ್ನ ಹವಾಮಾನ ಇಲಾಖೆ ನೀಡಿದೆ. ಅಲ್ಲದೆ ಫ್ರಾನ್ಸ್ನಲ್ಲಿ ಚಿಡೋ ಚಂಡಮಾರುತದ ಅಬ್ಬರ ಶುರುವಾಗಿದೆ. ಈಗಾಗಲೇ ಸೈಕ್ಲೋನ್ ಆರ್ಭಟಕ್ಕೆ ಸಾವಿರಾರು ಮಂದಿ ಪ್ರಾಣವನ್ನ ಕಳೆದುಕೊಂಡಿದ್ದಾರೆ. ಇದೀಗ ದ್ವೀಪ ರಾಷ್ಟ್ರಗಳಿಗೆ ಸುನಾಮಿ ಎಚ್ಚರಿಕೆಯನ್ನ ನೀಡಿದ್ದು ಜನರು ಕೂಡ ಭಯಭೀತರಾಗಿದ್ದಾರೆ.